ಜೀವದ ಜೊತೆಗೆ ಫ್ಲೈ 19 ಸಂಸ್ಥೆ ಚೆಲ್ಲಾಟವಾಡ್ತಾ ಇದೆ. ನಿನ್ನೆಯೂ ಕೂಡ ಫ್ಲೈ 19 ವಿಮಾನ ಲ್ಯಾಂಡಿಂಗ್ ಸಮಸ್ಯೆಯಾಗಿದೆ. 3 ದಿನಗಳ ಹಿಂದೆಯೂ ಕೂಡ ಇದೇ ರೀತಿ ಸಮಸ್ಯೆಯಾಗಿತ್ತು. ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದಿದ್ದ ವಿಮಾನ ನಿನ್ನೆ ಸಂಜೆ 6:50ಕ್ಕೆ ಲ್ಯಾಂಡಿಂಗ್ ಆಗಬೇಕಿತ್ತು. ಆದರೆ ಟೆಕ್ನಿಕಲ್ ಸಮಸ್ಯೆಯಿಂದಾಗಿ ಲ್ಯಾಂಡಿಂಗ್ ಆಗಿಲ್ಲ. ಲ್ಯಾಂಡಿಂಗ್ ಸಮಯದಲ್ಲಿ ವ್ಯತ್ಯಯ ಆಗಿದೆ. ಹೀಗಾಗಿ 2 ತಾಸು ಆಗಸದಲ್ಲಿಯೇ ಸುತ್ತಾಟ ಆಗಿದೆ. ರಾತ್ರಿ 9:15ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡಿಂಗ್ ಆಗಿರೋದು. ಪದೇ ಪದೇ ಸಮಸ್ಯೆ ಆಗ್ತಿದ್ರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ. ಮೊನ್ನೆ ಅಷ್ಟೇ ಬರೋಬ್ಬರಿ 4 ರಿಂದ 5 ಗಂಟೆಗಳ ಕಾಲ ಹೈದರಾಬಾದಿಂದ ಹುಬ್ಬಳ್ಳಿಗೆ ಬರಬೇಕಿದ್ದಂತಹ ಫ್ಲೈ 19 ವಿಮಾನ ಏನಿದೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಲ್ಯಾಂಡಿಂಗ್ ಆಗದೆ ಬೆಂಗಳೂರಿನಲ್ಲಿ ಕೊನೆಗೆ ಲ್ಯಾಂಡ್ ಆಗಿತ್ತು. ಮೊನ್ನೆ ಅಷ್ಟೇ ಕೂಡ ಫ್ಲೈ 19 ಫ್ಲೈಟ್ ಏನಿದೆ ಲ್ಯಾಂಡಿಂಗ್ ಸಮಸ್ಯೆಯಿಂದಾಗಿ ಜನರು ಪೂರ ಹೆದರ್ಕೊಂಡಿದ್ರು. ಈಗ ಮತ್ತದೇ ಸಮಸ್ಯೆ ತಲೆದೂರಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಈ ಫ್ಲೈ 19 ಏರ್ಪ್ಲೇನ್ ಅಲ್ಲಿ ಈ ರೀತಿ ಸಮಸ್ಯೆಗಳು ಉದ್ಭವ ಆಗೋದಕ್ಕೆ ಕಾರಣ ಏನು ಅಂತ? ನಿಖರವಾಗಿ ಕಾರಣಗಳೇನಂತ ಗೊತ್ತಾಗ್ತಾ ಇಲ್ಲ. ಆದರೆ 2 ದಿನಗಳ ಅಂತರದಲ್ಲಿ 2ನೇ ಘಟನೆ ಇದಾಗಿದೆ. ಯಾಕಂದರೆ ಮೊನ್ನೆ ಅಷ್ಟೇ ಈ ಒಂದು ಏನು ಫ್ಲೈಟ್ ಲ್ಯಾಂಡ್ ಆಗಲಾರ್ದೇ ಏನು ಬೆಂಗಳೂರಿಗೆ ಹೋಗಿ ಲ್ಯಾಂಡ್ ಮಾಡಿದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದಾದ ನಂತರ ಈಗ ಏನು ಬೆಂಗಳೂರಿನಿಂದ ಬಂದಂತಹ ವಿಮಾನ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಒಂದು 3 ತಾಸುಗಳ ಕಾಲ ಆಕಾಶದಲ್ಲೇ ಸುತ್ತಿ ಕೊನೆಗೂ ಸಹ ಹುಬ್ಬಳ್ಳಿಯಲ್ಲೇ ಲ್ಯಾಂಡ್ ಆಗಿದೆ. ಆದರೆ ಇದಕ್ಕೆ ನಿಖರ ಕಾರಣಗಳು ತಿಳಿದು ಬಂದಿಲ್ಲ. ಆದರೆ ವಿಮಾನ ನಿಲ್ದಾಣದ ಒಂದು ಅಧಿಕಾರಿಗಳು ಹೇಳೋ ಪ್ರಕಾರ ನಿನ್ನೆ ಮಳೆ ಇತ್ತು, ಆ ಕಾರಣಕ್ಕಾಗಿಯೇ ಈ ಒಂದು ಘಟನೆ ಸಂಭವಿಸಿದೆ. ಅಂದರೆ ಹೋಲ್ಡ್ ಮಾಡಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಬೇರೆ ಫ್ಲೈಟ್ಗಳು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಆದ ಉದಾಹರಣೆಗಳಿದ್ದಾವೆ. ಆದರೆ ಇದು ಪರ್ಟಿಕ್ಯುಲರ್ ಆಗಿ ಫ್ಲೈ 91 ಯಾಕೆ ಲ್ಯಾಂಡ್ ಆಗಿಲ್ಲ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಯಾಕಂದರೆ ಮೊನ್ನೆ ಘಟನೆ ನಡೆದಂಥ ಬಿರುಗಾಳಿಗೆ ಬಿರುಗಾಳಿ ಕಾರಣಕ್ಕಾಗಿ ಏನೋ ಒಂದು ಅಂತ ಟೆಕ್ನಿಕಲ್ ಏನು ರೀಸನ್ ಹೇಳಿದರು. ಆ ಸಂದರ್ಭದಲ್ಲೂ ಸಹ ಇಂಡಿಗೋ ವಿಮಾನ ಲ್ಯಾಂಡಿಂಗ್ ಆಗಿತ್ತು, ಜೊತೆಗೆ ಮತ್ತೆ ಟೇಕ್ ಆಫ್ ಆಗುವಂಥ ಕಾರ್ಯ ಅದೇ ಸಂದರ್ಭದಲ್ಲಿ ನಡೆದಿತ್ತು. ಆದರೆ ಈ ಫ್ಲೈ 91 ಮಾತ್ರ ತೊಂದರೆ ಆಗಿತ್ತು. ಬರೀ ಕೇವಲ ಫ್ಲೈ 91 ವಿಮಾನ ಸಂಸ್ಥೆಯ ವಿಮಾನಕ್ಕೆ ಮಾತ್ರ ಈ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಇಲ್ಲಿ ಮುಖ್ಯವಾಗಿ ಏನಂದರೆ ಇದು ಚಿಕ್ಕ ಗಾತ್ರದ ವಿಮಾನ ಆಗಿರೋದ್ರಿಂದಾಗಿ ತಾಂತ್ರಿಕವಾಗಿ ಅಷ್ಟು ಪ್ರಬಲವಾಗಿಲ್ಲ ಮತ್ತು ಏನು ಸಾಕಷ್ಟು ಟೆಕ್ನಿಕಲ್ ಸಮಸ್ಯೆಗಳಿದಾವೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ವಿಮಾನಯಾನ ಸಂಸ್ಥೆ ಏನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದೆ, ಅದು ಒಂದಷ್ಟು ತನಿಖೆ ಮಾಡುವಂಥ ಅವಶ್ಯಕತೆ ಇದೆ. ಯಾಕಂದರೆ ಇಲ್ಲೇನು ಪ್ರಯಾಣಿಕರ ಜೊತೆ ಈ ರೀತಿ ಒಂದು ಖಂಡಿತ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡುವಂಥ ಸ್ಥಿತಿ ಇದಾಗಿದೆ. ಏನೋ ಒಂದಿಷ್ಟು ಸುರಕ್ಷಿತವಾಗಿ ಮುಟ್ಟಿದ್ದಾರೆ ಅನ್ನೋದು ಬಿಟ್ಟರೆ ಈ ರೀತಿಯ ಒಂದು ಆಗದಂತೆ ಮರುಕಳಿಸಿದಂತೆ ಕ್ರಮ ಕೈಗೊಳ್ಳಬೇಕನ್ನೋ ಒಂದು ಆಗ್ರಹ ಕೇಳಿ ಬರ್ತಾ ಇದೆ. ಧನುಶ್ರೀ, ಥ್ಯಾಂಕ್ ಯು ಶಿವರಾಮ ಸುಂಡಿ ತಮ್ಮೆಲ್ಲ ಮಾಹಿತಿಗಾಗಿ.